ಓಕೆ, ಇನ್ನೊಂದು ಕ್ವಶನ್ ತಗೊಳ್ಳಿ. ಸ್ವಲ್ಪ ಆಗ ಚೇಂಜ್ ಮಾಡೋದನ್ನ ಕ್ವಶನ್ ಸ್ವಲ್ಪ ಚೇಂಜ್ ಮಾಡೋದನ್ನ ಟ್ವಿಸ್ಟ್ ಮಾಡಿರ್ತೀನಿ. PQR ಎಂಬ ಮೂರು ಸ್ನೇಹಿತರು ಹಣವನ್ನ 3:7:5 ಹಂಚಲಾಗಿದೆ. 3 friends PQR have to divide some money in the ratio 3:7:5. 3:7:5. P ಮತ್ತು R ಅವರ ಒಟ್ಟು ಮೊತ್ತವು Q ಗಿಂತ 800 ಹೆಚ್ಚು. P ಮತ್ತು R ಅವರ ಒಟ್ಟು ಮೊತ್ತವು Q ಗಿಂತ 800 ಹೆಚ್ಚು. The total amount of P and R together is 800 more than Q. What is the P's share? P ಯ ಭಾಗ ಎಷ್ಟು? What is the P's share? P ಯ ಭಾಗ ಎಷ್ಟು? ಚಂದಾಗಿ ನೋಡ್ರೆ ಕ್ವಶನ್ ಅಬ್ಸರ್ವ್ ಮಾಡ್ರಿ. ಅವ್ರು ಏನ್ ನಮಗೆ ದತ್ತಾಂಶ ಕೊಟ್ಟಿದ್ದಾನೆ, ಡಾಟಾಸ್ ಏನು ಕೊಟ್ಟಿದ್ದಾನೆ ಅದನ್ನ ನೋಡಿ ಕೆಲಸ ಆನ್ಸರ್ ಮಾಡ್ಕೊಡಿ. ಏನ್ ಕೇಳಿದಾನೆ, ಏನ್ ಕೊಟ್ಟಿದ್ದಾನೆ, ವಾಟ್ ವಿಲ್ ಬಿ ದ ಗಿವನ್ ಡಾಟಾ ಅಂಡ್ ಓಕೆ 2400. ಓಕೆ, ನೋಡೋಣ. ಸೇಮ್ ಈಗ ನಾನು ಉಳಿತಾಯ ಇನ್ಕಮ್ ಆದಾಯ ಖರ್ಚು ಅಂತ ಹೇಳಿದ್ದೆ. ಬಟ್ ಇಲ್ಲಿ ಏನಪ್ಪ 3 ಜನ ಅದಾರ. ಇಲ್ಲಿ ಆದಾಯನೂ ಇಲ್ಲ, ಉಳಿತಾಯನೇ ಏನಿಲ್ಲ. ಬಟ್ 3 ಜನ ಸ್ಟೂಡೆಂಟ್ಸ್ ಅದಾರ. PQR ಅಂತ 3 ಮಂದಿ ವ್ಯಕ್ತಿಗಳದಾರ. 3 persons ಆರ್ ದೇರ್. ಅಂಡ್ ನೋಡ್ರಿ, ಅವ್ರು ನಮ್ಮ ದತ್ತಾಂಶ ಏನು ಕೊಟ್ಟಿದಾನ ಅದ್ರ ಮೇಲೆ ನಾವು ಕಂಡಿಡ್ಕೋಬೇಕು. P raised to Q raised to R. ಓಕೆ, ಈಗ ರೇಷಿಯೋನ ಏನ್ ಕೊಟ್ಟಾರ ಅವ್ರು ನಮ್ಗೆ ಹೇಳ್ರಿ? ಅನುಪಾತ ಏನ್ ಕೊಟ್ಟಾರು? 3:. ಓಕೆ, 3 ಏನಪ್ಪಾ? 3:5:7:5 ಕರೆಕ್ಟ್ ಐತಿ. 3:7:5. ಇದರ ಅರ್ಥ P ಹತ್ರ 3 ರೂಪಾಯಿ ಐತೆ ಅಂತ ತಿಳ್ಕೊಳ್ಳಿ. P ಹತ್ರ 3 ರೂಪಾಯಿ, Q ಹತ್ರ 7 ರೂಪಾಯಿ, ಮತ್ತೆ R ರೂಪಾಯಿ 5 ರೂಪಾಯಿ ಐತೆ ಅಂತ ತಿಳ್ಕೊಳ್ಳಿ. ಇದಾದ್ಮೇಲೆ ನಮಗ್ ದತ್ತಾಂಶದಲ್ಲಿ ಮತ್ತೇನ್ ವ್ಯಾಲ್ಯೂ ಕೊಟ್ಟಾರ್ರಿ? PQ ಅವರ ಏನ ಒಟ್ಟು ಮೊತ್ತ ಇಲ್ಲಿ ಲಕ್ಷ ಕೊಡಿ, ಕಡೆ ಲಕ್ಷ ಕೊಡಿ. P ಮತ್ತು Q ಅವರ ಒಟ್ಟು ಮೊತ್ತ. ಇಲ್ಲಿ P ಮತ್ತು Q ಅವರ ಒಟ್ಟು ಮೊತ್ತ ಅಂದ್ರ P ಮತ್ತು Q ನ ಅಮೌಂಟ್ ಅನ್ನ ಕೂಡಿಸ್ರಿ. 7 3 ಕೂಡಿಸ್ರಿ ಅಷ್ಟ ಕರೆಕ್ಟ್ ಐತಿ. P ಮತ್ತು Q ಅವರ ಒಟ್ಟು ಮೊತ್ತ ಅಲ್ಲ. P ಮತ್ತು Q ಅವರ ಒಂದು ನಿಮಿಷ. ಕ್ವಶನ್ ಏನೇ ಕ್ವಶನ್ ಏನ್ ಕೊಟ್ಟಿದ್ದೀನಿ ನಾನು ಒಂದ್ ಸ್ವಲ್ಪ ನೋಡಿ ಕರೆಕ್ಟಾಗಿ. P ಮತ್ತು R ಅವರ ಒಟ್ಟು ಮೊತ್ತ. ನೀವು P ಮತ್ತು Q ಅಂದ್ರಲ್ಲ, P ಮತ್ತು R ಅವರ ಒಟ್ಟು ಮೊತ್ತ ಅಂದ್ರೆ R ನ ಅಮೌಂಟ್ ಎಷ್ಟೈತಿ? ಇಲ್ಲಿ 5 ಐತಿ. P ನ ಅಮೌಂಟ್ ಎಷ್ಟೈತಿ? ಅಮೌಂಟ್ ಎಷ್ಟು? 3 ಐತಿ. 5 3 ಕೂಡಿಸಿ ಎಷ್ಟು ಬಂತ್ರಿ? ನಮ್ಮ ಪ್ರಕಾರ P ಮತ್ತು R ಅವರ ಒಟ್ಟು ಮೊತ್ತ ಎಷ್ಟೈತಿ? 8 ರೂಪಾಯಿ ಐತಿ. ಹೌದಾ? ಮತ್ತ Q ನ ಮೊತ್ತ ಎಷ್ಟೈತಿ? 7 ರೂಪಾಯಿ ಐತಿ. ನಮ್ಮ ಪ್ರಕಾರ, ಅವ್ರದ್ದು ಬ್ಯಾಡ್ ನಮಗ. ನಮ್ಮ ಪ್ರಕಾರ Q ನ ಅಮೌಂಟ್ 7 ಐತಿ, ಮತ್ತ R ಮತ್ತು P ನ ಅಮೌಂಟ್ 8 ಐತಿ. ಹಾಗಾದ್ರೆ ಈ 7ಕ್ಕಿಂತ 8 ಎಷ್ಟು ಹೆಚ್ಚಿಗೆ ತಗರ್ಲಿ? Q ನ ಅಮೌಂಟ್ 7 ರೂಪಾಯಿ ಐತಿ. P ಮತ್ತು R ನ ಅಮೌಂಟ್ ಎಷ್ಟೈತ್ರಿ? 8 ರೂಪಾಯಿ ಐತಿ. 7 8 ಡಿಫ್ರೆನ್ಸ್ 8 ರೂಪಾಯಿ ಹೆಚ್ಚಿಗೆ ಐತ್ರಲ್ಲ.
₹1 ಹೆಚ್ಚಿಗೆ ಐತಿ. ನಮ್ಮ ಪ್ರಕಾರ ₹1 ಹೆಚ್ಚಿಗೆ ಐತಿ, ಅವರ ಪ್ರಕಾರ ಎಷ್ಟೈತ್ರಿ? ₹800. ಈ ಒಂದು ಭಾಗದ ಅರ್ಥ ₹800 ಅಂತ ಹೇಳಕತ್ತಾರೆ. ಹೌದಾ? ಈಗ ನಮ್ಗೆ ಯಾರ ಅಮೌಂಟ್ ಬೇಕಾಗಿತ್ತು? ಈಗ ಪಿ ನ ಕ್ಯೂ ಪಿ. ಸೊ ಅವ್ರ ಪಿ ನ ಅಮೌಂಟ್ ಬೇಕಾಗಿತ್ತಂದ್ರ ಪಿ ಅವರ ಭಾಗ ಎಷ್ಟೈತಿ ಇಲ್ಲಿ? ಪಿ ನ ಭಾಗ ಎಷ್ಟೈತಿ? 3 ಭಾಗ. ಈ 3 ಭಾಗದ ಅಮೌಂಟ್ ಎಷ್ಟಾಗ್ತೈತಿ? 1 ಇಂಟು 800 ಮಾಡಿರ 800 ಬರ್ತೈತಿ. ಅದೇ ರೀತಿ 3 ಇಂಟು 800 ಮಾಡಿರ ಎಷ್ಟು ಬರ್ತೈತ್ರಿ? 8 ಇಂಟು 3 ಎಷ್ಟು? 2400. 2400 ಅಲ್ಲ, 2400. ಕ್ಯಾಲ್ಕುಲೇಟರ್ ಇಂಟು ಮಾಡಕತ್ತಿರ ಅದನ್ನು 2400.